ಬೆಲ್ಲ ಅಂದರೆ ಇಷ್ಟ. ಯಾವಾಗಲೂ ಬೆಲ್ಲ ಕೊಡು ಅಂತ ಕೇಳ್ತಿರ್ತಾಳೆ. ನಿನ್ನನ್ನೇ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವಿಯಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ವ್ಲಾಗ್. ಇಲ್ಲಿ ನನಗೆ ಸ್ವಲ್ಪ ಕೋಲ್ಡ್, ಕಾಫ್, ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಅದರಿಂದ ವಾಯ್ಸ್ ಚೇಂಜ್ ಆಗಿದೆ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇನ್ನು ನನ್ನ ಡೇನ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಬಿಸಿನೀರಿಗೆ ಸ್ವಲ್ಪ ಹನಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ಕಾಡು ಮನೆ ಹೋಮ್ ಪ್ರಾಡಕ್ಟ್ಸಿಂದ ಆರ್ಗಾನಿಕ್ ಹನಿನ ನಾನು ತರಿಸ್ಕೊಂಡಿದ್ದೆ. ತುಂಬ ಪ್ಯೂರಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಕಾಯಿ ಚಟ್ನಿ ಮತ್ತು ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಆಮೇಲೆ ಕೊಬ್ಬರಿನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಕಟ್ ಮಾಡ್ಕೊಂಡಿರೋ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಆಮೇಲೆ ನಾವು ಹುರ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಇದರಲ್ಲಿ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗೆ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಕಾಯಿ ಚಟ್ನಿ ಅಂತೂ ರೆಡಿ ಆಯಿತು. ಇನ್ನು ಗಮ್ಯಾಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ವಾಟರ್ ಮೆಲನ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಗಮ್ಯ ಸ್ಕೂಲಲ್ಲಿ ಇವತ್ತು ಹೋಳಿ ಸೆಲೆಬ್ರೇಷನ್ ಇದೆ. ಸೊ ಅದರಿಂದ ಹಳೆ ಡ್ರೆಸ್ನ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳಿದರು. ಇನ್ನು ಹಳೆ ಡ್ರೆಸ್ಸೇ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ ರೆಡಿ ಮಾಡಿ. ಚೆನ್ನಾಗಿತ್ತು ಗಮ್ಯ ಫಿಶ್. ನಾನು ತಿಂದಿಲ್ಲ, ಮನೆ ತಿಂದ. ಚೆನ್ನಾಗಿತ್ತಾ? ಬೇಡ, ಸಂಜೆ ಬರ್ತೀನಲ್ಲ ಅವಾಗ ಮಾಡ್ಕೊಡು ಸ್ವಲ್ಪ ಆಯ್ತಾ? ಬಾಯ್ ಬಾಯ್ ಗಮ್ಯ, ಬಾಯ್ ಮಾಡು. ಗಮ್ಯ ಸ್ಕೂಲಿಗೆ ಹೋಯ್ತು ಆ್ಯಂಡ್ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಇನ್ನು ನಾನು ಗವ್ಯ ಮನೇಲಿರೋದಲ್ವ, ಸೊ ನಮ್ಮಿಬ್ಬರಿಗೆ ಇವಾಗ ಬ್ರೇಕ್ಫಾಸ್ಟ್ಗೆ ದೋಸೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ದೋಸೆ ಮಾಡಿದಾಗೆಲ್ಲ ತುಪ್ಪನೇ ಹಾಕ್ಬಿಟ್ಟು ಕೊಡಬೇಕು. ನಮ್ಮ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಹೆಲ್ತ್ ಕೂಡ ಒಳ್ಳೇದಲ್ವ, ಸೊ ಅದಕ್ಕೆ ನಾನು ಹಾಗೆ ಮಾಡಿಕೊಡ್ತೀನಿ. ಇವಾಗ ಬಿಸಿ ಬಿಸಿ ದೋಸೆ ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇನ್ನು ಮನೇಲಂತೂ ತುಂಬ ಕೆಲಸ ಇದೆ. ಪಾತ್ರೆ ವಾಶ್ ಮಾಡಿದ್ದಾಯಿತು ಆ್ಯಂಡ್ ಕಿಚನ್ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಮಾಫ್ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಗವ್ಯ ಮಧ್ಯದಲ್ಲಿ ಅಡ್ಡ ಬರ್ತಾಯಿದೆ. ಸೊ ಯಾವಾಗಲೂ ಅಷ್ಟೇ, ನಮ್ಮ ಮಕ್ಕಳು ಇಬ್ಬರು ಮನೇಲಿದ್ರೂ ಪ್ರತಿ ಸಲ ಬೀಳ್ತೀರ ಅಂದ್ರೂ ಕೇಳಲ್ಲ, ಹಂಗೆ ಓಡಾಡ್ತಿರ್ತಾರೆ. ಆ್ಯಂಡ್ ಇನ್ನು ಕೆಲಸ ಎಲ್ಲ ಮುಗೀತು. ಇವಾಗ ನನಗೋಸ್ಕರ ಸ್ವಲ್ಪ ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು ಮಾರ್ನಿಂಗ್ ಹಾಲೊಟ್ಟೆಗೆ ಟೀ ಕಾಫಿ ಏನು ಕುಡಿಯಲ್ಲ, ಬಿಸಿನೀರು ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಒಂದು 11 o'clock ಹಾಗೆ ನಾನು ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತೀನಿ. ಇನ್ನು ಕೆಲಸ ಎಲ್ಲ ಮುಗೀತು, ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಬೆಂಗಳೂರಲ್ಲಂತೂ ಯಾಕೋ ತುಂಬ ಅಂದರೆ ತುಂಬ ಬಿಸಿಲಿದೆ. ಇನ್ನು ಟೈಮ್ 12:30 ಆಗೋಯಿತು. ಸೊ ಅದಕ್ಕೆ ತುಂಬ ಬಿಸಿಲಿದೆ ಅಂತ ಹೇಳಿ ಗವ್ಯನ ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಗಮ್ಯನ ಕರ್ಕೊಂಡು ಬಂದೆ ಸ್ಕೂಲಿಂದ. ಗವ್ಯ ಎಲ್ಲೋಗಿದ್ದೆ? ಆದ್ಯ ಮನೆಗೆ ಹೋಗಿದ್ದ? ಏನು ಮಾಡಿದೆ ಅಲ್ಲಿ? ಆದ್ಯ ಕಾರ್ ಆಡ್ತಿದ್ದ. ಆಮೇಲೆ ಆದ್ಯ ಕೇಕ್ ತಿಂದಿತ್ತು. ನೀನೇನು ಮಾಡಿದೆ? ಹೌದಾ, ಯಾರು ಕೊಟ್ಟರು ಕೇಕು? ಆಂಟಿ ಕೊಟ್ರಾ? ನಾನೆಲ್ಲೋಗಿದ್ದೆ ನಿನ್ನನ್ನು ಬಿಟ್ಟು? ಸ್ಕೂಲ್ಗೆ ಹೋಗಿದ್ದ? ಸ್ಕೂಲ್ಗೆ ಏನಕ್ಕೆ ಹೋಗಿದ್ದೆ ನಾನು? ಗಮ್ಯನ ಪಿಕಪ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ ನಾನು ಗಮ್ಯನ ಪಿಕಪ್ ಮಾಡ್ಕೊಂಬರಕ್ಕೆ ಹೋಗಿದ್ದೆ ಸ್ಕೂಲ್ ಹತ್ರ. ಗವ್ಯನ ಅಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಬಿಟ್ಟು ಹೋಗಿದ್ದೆ, ಇಲ್ಲೇ ನಮ್ಮ ಪಕ್ಕದ ಬಿಲ್ಡಿಂಗು. ಅಲ್ಲಿ ಹೋಗ್ಬಿಟ್ಟು ಗವ್ಯ ಇದ್ದು ಅಲ್ಲೋಗಿ ನಮ್ಮ ಫ್ರೆಂಡ್ ಮಗಳ ಜೊತೆ ಆಟ ಆಡ್ತಿದ್ಲು. ಅಲ್ಲ ಗವ್ಯ, ಏನೇನು ಮಾಡಿದೆ? ಆಮೇಲೆ ಇವಾಗ ಫುಲ್ ಬಿಸಿಲಿದೆ ಅಲ್ವಾ, ಮಲ್ಕೊಂತೀಯಾ? ಮತ್ತೇನು ಮಾಡ್ತೀಯಾ? ಬೆಲ್ಲ ತಿಂತೀಯಾ? ಅಯ್ಯೋ, ನಿಂಗೆ ಬುದ್ಧಿ ಇಲ್ಲ. ಬೆಲ್ಲ ತಿನ್ಬಾರ್ದಂತ ಹೇಳಿಲ್ವಾ?
ಅದೇನೋ ಗೊತ್ತಿಲ್ಲ ಇವಳಿಗೆ ಬೆಲ್ಲ ಅಂದರೆ ಇಷ್ಟ. ಯಾವಾಗಲೂ ಬೆಲ್ಲ ಕೊಡು ಅಂತ ಕೇಳ್ತಿರ್ತಾಳೆ. ಕಳ್ಳಿ ಇದು ಕಳ್ಳಿ, ಯಾವಾಗಲೂ ಬೆಲ್ಲ ಕೇಳ್ತಾಳೆ. ಚೀಚಿ ಬೆಲ್ಲ ತಿನ್ನಬಾರ್ದು. ಬಾಯ್, ಗುಡ್ ನೈಟ್. ನಾನು ಮಲ್ಕೊಂತೀನಮ್ಮ. ನಿನ್ನನ್ನೇ ತೋರಿಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ನನಗಂತೂ ಯಾಕೋ ಸ್ವಲ್ಪ ಡ್ಯಾಂಡ್ರಫ್ ಆಗಿತ್ತು, ಏರ್ ಫಾಲ್ ಕೂಡ ಆಗ್ತಿತ್ತು. ಅದಕ್ಕೆ ನಾನಿಲ್ಲಿ ಲೆಮನ್ನ ಉಜ್ಕೊತಾ ಇದ್ದೀನಿ ತಲೆಗೆ. ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಕಂಟ್ರೋಲ್ ಆಗುತ್ತೆ ಏರ್ ಫಾಲು, ಡ್ಯಾಂಡ್ರಫು. ಬಟ್ ಒಂದೇ ಸತಿಗಂತೂ ಕಂಟ್ರೋಲ್ ಆಗಲ್ಲ, ವೀಕ್ಲಿ ಟ್ವೈಸ್ ಆ ಥರ ಮಾಡಬೇಕು. ನಾನಂತೂ ಹಾಗೆ ಮಾಡ್ತೀನಿ. ಮೋಸ್ಟ್ಲಿ ಇದೆಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಆ್ಯಂಡ್ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಟು ಆಮೇಲೆ ಹೆಡ್ ಬಾತ್ ಮಾಡಿಕೊಂಡ್ರೆ ಆಗುತ್ತೆ. ಮಕ್ಕಳಿಗೆ ಡಿಫ್ರೆಂಟಾಗಿ ಏನಾದರೂ ಸ್ವೀಟ್ ರೆಸಿಪಿ ಮಾಡ್ಕೊಡೋಣ ಅಂತ ಹೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಅಕ್ಕಿನ ಒಂದು 6 ಅವರ್ಸ್ ನೆನೆಸ್ಕೊಂಡು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ, ಒಂದು 4-5 ಏಲಕ್ಕಿ, ಆಮೇಲೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಆ್ಯಂಡ್ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿ. ಆಮೇಲೆ ಇಲ್ಲಿ ನಾನು ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ಬಟರ್ ಪೇಪರ್ ಬೇಕಿದ್ದರೆ ಹಾಕ್ಕೋಬೋದು. ಆಮೇಲೆ ನಾವು ಪ್ರಿಪೇರ್ ಮಾಡಿಟ್ಟಿರೋ ಈ ಬ್ಯಾಟರ್ನ ಇದರಲ್ಲಿ ಹಾಕ್ಕೋಬೇಕು. ಮೇಲ್ಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದ್ಸತಿ ಟ್ಯಾಪ್ ಮಾಡಿಕೊಂಡು ನಾವು ಕೇಕ್ನ ಹೇಗೆ ಬೇಕ್ ಮಾಡ್ಕೊತೀವೋ ಅದೇ ಥರ ಬೇಕ್ ಮಾಡ್ಕೋಬೇಕು. ಸೊ ನಾನಂತೂ ಇಲ್ಲಿ ಓವೆನ್ ಇಲ್ಲ, ಸೊ ಅದರಿಂದ ನಾನಿಲ್ಲಿ ಪ್ರೆಷರ್ ಕುಕ್ಕರಲ್ಲೇ ಬೇಕ್ ಮಾಡ್ಕೊತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ಸಿಮ್ಮಲ್ಲೇ ಇಟ್ಕೊಂಡು ಬೇಕ್ ಮಾಡ್ಕೋಬೇಕು. ಹಾಫ್ ಆನ್ ಅವರ್ ಆದಮೇಲೆ ನೋಡಿ, ನಮ್ಮ ಅಕ್ಕಿ ಹಿಟ್ಟಿಂದ ಮಾಡಿರೋ ಕೇಕ್ ಅಂತೂ ರೆಡಿ ಆಯಿತು. ಕೇಕ್ ಥರ ಸ್ಪಾಂಜಾಗಂತೂ ಬರಲ್ಲ, ಇದು ಸ್ವಲ್ಪ ಹಾರ್ಡಾಗೇ ಇರುತ್ತೆ. ಲೈಕ್ ಗಾರ್ಗೆ ಸ್ವೀಟ್ ಅಂತ ಹೇಳ್ತೀವಿ ನೋಡಿ, ಡೀಪ್ ಫ್ರೈಲ್ ಮಾಡಿರ್ತೀವಲ್ಲ ಅಕ್ಕಿ ಹಿಟ್ಟಿಂದ ಮಾಡಿರೋ ಗಾರಿಗೆ, ಸೊ ಆ ಟೇಸ್ಟ್ ಬರುತ್ತೆ. ಬಟ್ ಇದು ಬೇಕ್ ಮಾಡಿರೋದಲ್ವ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಅಷ್ಟೇ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಟೈಮ್ 4 o'clock ಆಗ್ತಿದೆ. ಇನ್ನು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಹೂವನ್ನು ಕಟ್ತಾ ಇದ್ದೀನಿ. ಇನ್ನು ಇವಾಗಲೇ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಇನ್ನು ಸಾಯಂಕಾಲ 6 ಗಂಟೆ ಆದಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ಬೋದು. ಇನ್ನು ನಮ್ಮ ಮಕ್ಳ ಹತ್ರ ಗೊತ್ತಲ್ಲ, ಸೊ ಅದಕ್ಕೆ ಅವಾಗವಾಗ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಫ್ರೀ ಇದ್ದರೆ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಮಕ್ಕಳು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿ 6 ಗಂಟೆ ಆದಮೇಲೆ ಇಲ್ಲಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೀಪನ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಮಾಡ್ಕೋಬೋದು. ಬೆಳಗ್ಗೆ ಪೂಜೆ ಮಾಡಬೇಕು ಅಂದರೆ 5 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು 8 ಗಂಟೆ ಒಳಗೆ, ಇಲ್ಲ ಸಾಯಂಕಾಲ ಮಾಡಬೇಕು. ಅದಕ್ಕೆ ನಾನು ಬೆಳಗ್ಗೆ ಆಗಲ್ಲ ನಮ್ಮ ಮಕ್ಳ ಹತ್ರ ಅಂತ ಹೇಳಿ ನಾನು ಸಾಯಂಕಾಲನೇ ಮಾಡ್ತೀನಿ. ಯಾವಾಗಲೂ ಒಂದೊಂದು ಸತಿ ಬೆಳಗ್ಗೆ ಕೂಡ ಮಾಡ್ತಿರ್ತೀನಿ. ಬಟ್ ನೈಟು ಮಲಗೋದು ಲೇಟ್ ಆಯಿತು ಅಂದರೆ ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕೆ ಆಗಲ್ಲ. ಇನ್ನು ಮಕ್ಕಳಿರೋ ಮನೆಯಲ್ಲಿ ಹೀಗೆ ಇರುತ್ತಲ್ಲ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ನಾನು ಇನ್ನು ನೈಟ್ ಊಟಕ್ಕೆ ಇಲ್ಲಿ ಮೊಳಕೆನ ಬೇಯಿಸ್ಕೊಂಡಿದ್ದೆ. ಅದೇ ಹುಳ್ಳಿಕಾಳು ಮೊಳಕೆ ಅಂತಾರಲ್ವ, ಸೊ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಬಸ್ಸಾರು ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಈ ಮೊಳಕೆ ಕಾಳಿಗೆ ಒಗ್ಗರಣೆ ಹಾಕೋಬೇಕು. ಆಮೇಲೆ ಇದು ಸಾರು ಇರುತ್ತಲ್ಲ ರಸಮ್ಮು, ಸೊ ಅದನ್ನು ಬಸ್ಸಾರು ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿ ನಾನು ಫಸ್ಟು ಒಣಮೆಣ್ಸಿನ್ಕಾಯಿನ ಈ ಥರ ಸುಟ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡು. ನೋಡಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಸುಟ್ಕೊಂಡಿದ್ದೀವಲ್ಲ, ಸೊ ಅದು, ಆಮೇಲೆ ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈ ಥರ ಮಸ್ಕುತಿ ಇರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಈ ಥರ ಕಿವುಚ್ಕೋಬೇಕು. ಇದರಲ್ಲಿ ಕಿವುಚ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನಾವು ಬೇಕಿದ್ದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಆಮೇಲೆ ಬೇಕಿದ್ದರೆ ಚೆನ್ನಾಗಿ ಕಿವುಚ್ಕೋಬೋದು. ಇಲ್ಲ ಅಂತಂದರೆ ಇದೇ ಥರನೂ ಮಾಡ್ಕೋಬೋದು. ನಾನಂತೂ ಹೀಗೆ ಮಾಡ್ತೀನಿ, ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಮೋಸ್ಟ್ಲಿ ತುಂಬ ಜನಕ್ಕೂ ಗೊತ್ತಿರೋದೇ. ನಾನಂತೂ ಅವಾಗವಾಗ ಬಸ್ಸಾರು ಮಾಡಬೇಕು ಅಂದರೆ ಈ ಥರ ಮಾಡ್ತಿರ್ತೀನಿ. ಅದು ಮೊಳಕೆಗೆ ಮಾತ್ರ, ಎಲ್ಲ ಥರ ಮೊಳಕೆ ಇರೋದಲ್ಲ, ಸೊ ಅದಕ್ಕೆ ಮಾತ್ರ ಈ ಥರ ಮಾಡ್ತೀನಿ. ಬೇರೆ ಸೊಪ್ಪಿನ ಬಸ್ಸಾರು ಅದಕ್ಕೆಲ್ಲ ಈ ಥರ ಮಾಡೋಕ್ಕೋಗಲ್ಲ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಈ ಥರ ಎಲ್ಲ ಮಾಡಿಕೊಂಡು ಈ ಹೆಸರಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಲ್ಲ ಅಂತ ಚೆಕ್ ಮಾಡಿ, ಆಮೇಲೆ ನಮಗೆ ಒಣಮೆಣ್ಸಿನ್ಕಾಯಿದು ಕಿವುಚಿರೋದು ಅದೆಲ್ಲ ಬೇಡ ಅಂತಂದರೆ ನಾವು ಅದೆಲ್ಲ ತೆಗ್ದಾಕೋಬೋದು ಈ ಥರ.
ನಾನಿಲ್ಲಿ ಮುದ್ದೆನ ಪ್ರಿಪೇರ್ ಮಾಡಿಕೊಂಡೆ. ಮುದ್ದೆ ಮತ್ತು ಮೊಳಕೆ ಕಾಳು ಪಲ್ಯ ಆ್ಯಂಡ್ ಬಸ್ಸಾರು ಕಾಂಬಿನೇಷನ್ ಅಂತೂ ರಿಯಲಿ ತುಂಬ ಚೆನ್ನಾಗಿದೆ. ಇನ್ನು ಯಾರಿಗೆಲ್ಲ ಈ ಥರ ಮಾಡೋದು ಗೊತ್ತಿಲ್ಲ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬ ಹೆಲ್ತಿ ರೆಸಿಪಿ. ಇನ್ನು ಮನೇಲಿ ಅಕ್ಕಿ ಕೂಡ ಖಾಲಿ ಆಗಿತ್ತು. ಇಲ್ಲಿ ಬುಲೆಟಲ್ಲಿ ಪ್ರೀಮಿಯಂ ಕ್ವಾಲಿಟಿ ಅಕ್ಕಿನ ತರಿಸ್ಕೊಂಡಿದ್ದೆ. 2 ಮಂತ್ಸಿಂದ ಇದೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಕ್ಕಿ. ನಮಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸಲ್ಲಿ ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ಹಾಗೆ ಕಟ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಕೆಲಸ ಎಲ್ಲ ಮುಗೀತು. ಪಾತ್ರೆ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಇವಾಗ ಮಲ್ಕೋಬೇಕು ಅಷ್ಟೇ. ಮಕ್ಕಳು ಇನ್ನೂ ಮಲಗಿಲ್ಲ, ಆಟ ಆಡ್ತಿದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.